ಅದು ರಾಜ್ಯದ ಪ್ರತಿಷ್ಠಿತ ಮಠಗಳಲ್ಲಿ ಒಂದು. ಆ ಮಠದ ಕಾಲೇಜ್ನಲ್ಲೇ ಓದಿದ್ದ ಅವಳು ಅದೇ ಮಠದ ಸ್ವಾಮೀಜಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲು. ಫೋನ್ ಮೂಲಕ ಪರಿಚಯವಾಗಿ ಕೋಟಿ ಹಣಕ್ಕೆ ಡಿಮಾಂಡ್ ಮಾಡಿದ್ಲು. ಇದೀಗ ಆ ಐನಾತಿ ಲಾಕ್ ಆಗಿದ್ದಾಳೆ. ಪ್ರತಿಷ್ಠಿತ ಮಠದ ಸ್ವಾಮೀಜಿಗೆ ಮಹಿಳೆ ಬ್ಲ್ಯಾಕ್ ಮೇಲ್. ಒಂದು ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದವಳು ಅರೆಸ್ಟ್. ರಾಜ್ಯದ ಪ್ರತಿಷ್ಠಿತ ಮಠದ ಸ್ವಾಮೀಜಿ ಜೊತೆ ಸಲುಗೆಯ ಮಾತನಾಡಿ ಬಳಿಕ ವಸೂಲಿಗೆ ಮುಂದಾಗಿದ್ದ ಮಹಿಳೆ ಲಾಕ್ ಆಗಿದ್ದಾಳೆ. 1 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಚಿಕ್ಕಮಗಳೂರು ಮೂಲದ ಈ ಸ್ಫೂರ್ತಿ ಎಂಬಾಕೆಯನ್ನ ಸಿಸಿಬಿ ಕೆಡ್ಡಾಗೆ ಕೆಡವಿದೆ. ಸ್ವಾಮೀಜಿ ಜೊತೆ ಇದ್ದಂತಹ ಸಲುಗೆಯನ್ನೇ ಸ್ಫೂರ್ತಿ ದುರುಪಯೋಗ ಪಡಿಸಿಕೊಂಡು ತನ್ನ ಸಹಚರ ಜೊತೆ ಸೇರಿಕೊಂಡು ಬ್ಲ್ಯಾಕ್ ಮೇಲ್ ಶುರು ಮಾಡ್ತಾಳೆ. ಖತರ್ನಾಕ್ ಲೇಡಿಯ ಈ ಒಂದು ಸಹವಾಸದಿಂದ ಬೇಸತ್ತ ಸ್ವಾಮೀಜಿ ಸಿಸಿಬಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಸಿಸಿಬಿ ಪೊಲೀಸರು ಸ್ಫೂರ್ತಿಯನ್ನ ಪತ್ತೆ ಮಾಡಿ ಆಕೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಆಕೆಯ ಮೊಬೈಲನ್ನು ಪರಿಶೀಲನೆ ಮಾಡಿದಾಗ ಆಕೆ ಸ್ವಾಮೀಜಿಗೆ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿರೋದು ಪತ್ತೆಯಾಗಿದೆ. ಹೀಗಾಗಿ ಆಕೆಯಿಂದ ಜೈಲಿಗೆ ಇಟ್ಟಿರುವಂತಹ ಸಿಸಿಬಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಅಷ್ಟಕ್ಕೂ ಯಾರು ಈ ಸ್ಫೂರ್ತಿ, ಈಕೆ ಬ್ಲ್ಯಾಕ್ ಮೇಲ್ ಮಾಡಿದ್ದು ಹೇಗೆ ಅಂತ ತೋರಿಸ್ತೀವಿ ನೋಡಿ. ಅಂದಹಾಗೆ ಮಠದ ಕಾಲೇಜಿನಲ್ಲೇ ಓದಿದ್ದ ಈ ಸ್ಫೂರ್ತಿ 5 ತಿಂಗಳ ಹಿಂದೆ ಮಠದ ಸ್ವಾಮೀಜಿಗೆ ಕರೆ ಮಾಡಿದ್ದಾಳೆ. ನಾನು ನಿಮ್ಮ ಮಠದ ವಿದ್ಯಾರ್ಥಿನಿ ಅಂತ ಪರಿಚಯ ಮಾಡಿಕೊಂಡಿದ್ದಾಳೆ. ಬಳಿಕ ನನಗೆ ಕೆಲಸ ಇಲ್ಲ, ಸಹಾಯ ಮಾಡಿ ಅಂತ ಸಲುಗೆಯ ಮಾತನಾಡಿದ್ದಾಳೆ. ಆನಂತರ ಸ್ವಾಮೀಜಿ ಬಳಿ ಹಣಕ್ಕೆ ಬೇಡಿಕೆ ಇಡ್ತಿದ್ದ ಸ್ಫೂರ್ತಿ ಹಣ ಕೊಡದಿದ್ರೆ ನಿಮ್ಮ ಮಾನವನ್ನ ಹರಾಜು ಹಾಕೋದಾಗಿ ಬೆದರಿಕೆ ಹಾಕಿದ್ದಾಳೆ. ಹೀಗೆ ಸ್ವಾಮೀಜಿಯನ್ನ ಹೆದರಿಸಿ 4.5 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾಳೆ. ಇದಾದ ಬಳಿಕವೂ 1 ಕೋಟಿ ರೂಪಾಯಿಗಾಗಿ ಸಹಚರರ ಜೊತೆ ಸೇರಿ ಬೆದರಿಕೆ ಹಾಕ್ತಿದ್ಲು. ಆನಂತರ ಎಚ್ಚೆತ್ತ ಸ್ವಾಮೀಜಿ ಸಿಸಿಬಿ ಮೊರೆ ಹೋಗಿದ್ರು. ಸರ್ಕಾರಿ ಕಚೇರಿಯಲ್ಲಿ ತಾತ್ಕಾಲಿಕ ನೌಕರಿ ಮಾಡ್ತಿದ್ದ ಸ್ಫೂರ್ತಿ ಸ್ವಾಮೀಜಿ ಜೊತೆಗಿನ ಸಲುಗೆಯನ್ನೇ ದುರುಪಯೋಗ ಮಾಡಿಕೊಂಡಿದ್ಲು. ಸ್ವಾಮೀಜಿ ಬಳಿ ಕೋಟಿ ಹಣವನ್ನು ನುಂಗಲು ಹೋಗಿದ್ದವಳೀಗ ಜೈಲು ಪಾಲಾಗಿದ್ದಾಳೆ. ಈ ಮಧ್ಯೆ ಸ್ವಾಮೀಜಿ ತನಗೆ ಸಂಬಂಧಿಸಿದ ಫೋಟೋ ವಿಡಿಯೋಗಳನ್ನ ಪ್ರಸಾರ ಮಾಡದಂತೆ ಕೋರ್ಟ್ನಿಂದ ನಿರ್ಬಂಧಕಾಜ್ಞೆ ತಂದಿದ್ದು, ಪ್ರಕರಣ ಯಾವ ದಿಕ್ಕಿಗೆ ಸಾಗುತ್ತೆ ಕಾದು ನೋಡಬೇಕು. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು. ಚರ್ಚ್ ಸ್ಟ್ರೀಟ್ನಲ್ಲಿ ರಸ್ತೆ ಮಧ್ಯೆ ಐಷಾರಾಮಿ ಕಾರು ನಿಲ್ಲಿಸಿ ಶೋಕಿ ಮಾಡಿದವನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದಾವಣಗೆರೆ ಮೂಲದ ಕಾರು ಮಾಲೀಕ ಕಿಶೋರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಸ್ತೆ ಮಧ್ಯೆಯೇ ಕಾರು ನಿಲ್ಲಿಸಿ ಕಿಶೋರ್ ಪೋಸ್ ಕೊಟ್ಟಿದ್ದ. ವೈರಲ್ ಆದ ವಿಡಿಯೋ ಆಧರಿಸಿ ಪೊಲೀಸರು ಕಾರು ಜಪ್ತಿ ಮಾಡಿದ್ದು, ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ.